ಹಲೋ ಫಾರ್ಮ್, ವೆಲ್ಕಮ್ ಅವರ್ ನ್ಯೂ ವಿಡಿಯೋ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ರಿಗೂ ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಒಂದು 20 days ಇಂದ ನಾನು ಯೂಟ್ಯೂಬ್ ಅಲ್ಲಿ ಯಾವುದೇ ವಿಡಿಯೋ ಮಾಡಿಲ್ಲ, ಮತ್ತೆ ಇನ್ಸ್ಟಾದಲ್ಲಿ ಯಾವುದೇ ವಿಡಿಯೋ ಮಾಡಿಲ್ಲ. ಇನ್ಮೇಲೆ ನಾನು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಮಾಡಿಲ್ಲ ಅನ್ನೋದಾದ್ರೆ, ನಾನು ಒಂದ್ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಫ್ರೀ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಪ್ರಾಬ್ಲಮ್ ಅಂತೂ ಸಿಕ್ಕಾಪಟ್ಟೆ ಇದೆ. ಇನ್ಮೇಲೆ ನನ್ನ ಕೈಲೇ ಆದಷ್ಟು ಒಂದು ವಿಡಿಯೋನ ನಿಮ್ಗೆ ನಾನು ಕೊಡ್ತೀನಿ ಅಂತ ಭರವಸೆ ಕೂಡ ಕೊಡ್ತೀನಿ. ಇವತ್ತು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ರೆಡಿ ಆಗ್ಬಿಟ್ಟು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ ನೋಡೋಣ ಬನ್ನಿ. ನಮ್ಮ ಅಂಬಾರಿ ರೆಡಿ ಆಗಿದೆ, ಇವಾಗ ಹೋಗ್ಬೇಕು. ಇವಾಗ ನಾನು ನಮ್ಮ ಅಂಬಾರಿನ ಅಲ್ಲಿ ಹಾಕಿದ್ದೀನಿ. ಇವಾಗ ನಾನು ಇಲ್ಲಿ ಬಿಟ್ಟು ಕೊಪ್ಪಳ ಹೋಗ್ತೀನಿ. ಸೊ ಹೋಗೋಣ, ಗವಿ ಬಾಯ್. ಇವಾಗ ನಾನು ಬಸ್ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಶಾಪ್ ಹತ್ರ ಹೋಗ್ಬೇಕು, ಸ್ವಲ್ಪ ವರ್ಕ್ ಇದೆ. ಸೊ ಅದನ್ನ ಮಾಡಬೇಕು. ಸೊ ಶಾಪ್ ಹತ್ರ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ತುಂಬ ಜನ ಕೇಳ್ತಾ ಇದ್ರಿ, ನೀವು ಯೂಸ್ ಮಾಡ್ತಾ ಇರೋ ಮೈಕ್ ಯಾವುದು ಬ್ರೋ ಅಂತ. ಸೊ ನಾನು ಯೂಸ್ ಮಾಡ್ತಾ ಇರೋ ಮೈಕ್ ಗ್ರೀನರ್ ಅಂತ. ಇದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಅಮೆಝಾನಲ್ಲಿ ಸಿಗುತ್ತೆ. ನೀವು ಆರ್ಡರ್ ಮಾಡ್ಕೋಬೋದು, ಅದು ನಿಮಗೆ ಬಂದು ಡೆಲಿವರಿ ಕೊಡ್ತಾರೆ. ನಿಮಗೆ ಅದು ಸಿಕ್ಕಿಲ್ಲ ಅಂದರೆ ನಾನು DM ಮಾಡಿ ನಿಮಗೆ ಅದನ್ನು ಲಿಂಕ್ ಕಳಿಸ್ತೀನಿ, ನೀವು ಅದನ್ನ ತರಿಸ್ಕೊಳ್ಳಿ. ಫೈನಲಿ ನಾನು ಶಾಪ್ ಹತ್ರ ಬಂದಿದ್ದೀನಿ. ಸೊ ಇವಾಗ ಒಳಗಡೆ ಹೋಗಿ ನಾವು ಹಾಜರು ಹಾಕಿದ್ದೀವಿ. ನನ್ನ ವರ್ಕ್ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ನಾನಿವಾಗ ಎಡಿಟಿಂಗ್ ಮಾಡೋಕೆ ಕುತ್ಕೊಂಡಿದ್ದೀನಿ. ಸೊ ಇವಾಗ ನಾನು ವಿಡಿಯೋ ಎಡಿಟಿಂಗು ಮತ್ತು ಪೋಸ್ಟ್ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಕೊಪ್ಪಳದಲ್ಲಿರೋ ಒಂದು ಕರ್ನಾಟಕಸ್ ಬಿಗ್ಗೆಸ್ಟ್ ಮೋಸ್ಟ್ ಟ್ರಸ್ಟೆಡ್ ಮೊಬೈಲ್ ಶಾಪಲ್ಲಿ ಎಡಿಟರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಎಡಿಟಿಂಗ್ಗೆ ಕುತ್ಕೋಬೇಕು. ಸೊ ಎಡಿಟಿಂಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಆಗಲೇ ಎಡಿಟಿಂಗ್ನ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ. ಸೊ ನಿಯರ್ಲಿ 30 to 40 minutesನ ಇದನ್ನು ತೊಗೊಂಡಿದ್ದೀನಿ. ಇದೊಂದು ಪೋಸ್ಟ್ ಮಾಡೋಕ್ಕೆ ಒಂದು ಚೆನ್ನಾಗಿರೋ ಔಟ್ಪುಟ್ ಬೇಕು ಅಂದರೆ ಟೈಮ್ ಕೊಟ್ಟು ಮಾಡಬೇಕಾಗುತ್ತೆ. ಸೊ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ವೆರಿಫೈ ಕೊಟ್ಟಿದ್ದೀನಿ. ಸೊ ಅವರು ವೆರಿಫೈ ಮಾಡಿ ಆದಮೇಲೆ ಇದನ್ನು ನಾನು ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇವಾಗ ನಾವು ಕೆಲಸ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾಯಿದ್ದೀನಿ. ಸೊ ಊಟ ಮಾಡಿಕೊಂಡು ಮತ್ತೆ ಚೆಕ್-ಇನ್ ಆಗಬೇಕು. ಬಿಸಿಲು ನೋಡಿದ್ರೆ ಸಿಕ್ಕಾಪಟ್ಟೆ ಐತೆ. ಈ ಬಿಸಿಲು, ಇದು ಮಳೆಗಾಲದಲ್ಲೂ ಇಷ್ಟೊಂದು ಬಿಸಿಲು ಐತೆ ನೋಡಿ ಫ್ಯಾಮ್. ಬನ್ನಿ ಇವಾಗ ಊಟ ಮಾಡಿಕೊಂಡು ಚೆಕ್-ಇನ್ ಆಗೋಣ. ಹಂಗೆ ಇವ್ರದ್ದು ಸ್ಕೇಟಿಂಗ್ ಆಡೋದನ್ನ ನೋಡಿಕೊಂಡು ನಾವು ಹೊರಟಿವಿ ಊಟ ಮಾಡಿಕೊಂಡು. ಸೊ ಇವಾಗ ಚೆಕ್-ಇನ್ ಆಗ್ಬಿಟ್ಟು ಸ್ವಲ್ಪ ವರ್ಕ್ ಇದೆ. ಒಂದು 2 ವಿಡಿಯೋ ಎಡಿಟ್ ಮಾಡಬೇಕು, ರೀಲ್ನ. ಸೊ 2 ರೀಲ್ನ ಎಡಿಟ್ ಮಾಡಿಬಿಟ್ಟು ಒಂದು ಪೋಸ್ಟರ್ ಇದೆ, ಆ ಪೋಸ್ಟರ್ನ ಎಡಿಟ್ ಮಾಡಬೇಕು. ಹೋಗೋಣ ಬನ್ನಿ. ಸೊ ಬಾದಾಮ್ ಮಿಲ್ಕ್ ಅಲ್ಲ ಇದು, ಬಾದಾಮ್ ಮಿಲ್ಕ್ನ ತೊಗೊಂಡಿದ್ದಾನೆ. ಸೊ ಇದನ್ನ ಬಿಲ್ ಮಾಡಿಸ್ಕೊಂಡು ಸೊ ನಾವು ಹೋಗೋಣ ಶಾಪ್ಗೆ. ಸೊ ಚೆಕ್-ಇನ್ ಆಗಿದ್ದೀವಿ. ಸೊ ಇಲ್ಲಿ ನಾವು ಮತ್ತೆ ನಾವಿವಾಗ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ. ಎಡಿಟಿಂಗ್ ಮಾಡಬೇಕು, 2 ವಿಡಿಯೋ ಎಡಿಟಿಂಗ್ ಮಾಡಬೇಕು. ಸೊ ಎಡಿಟಿಂಗ್ ಮಾಡೋಣ ಬನ್ನಿ. ವೇಟ್ ಯಾಕೆ ಗೊತ್ತಾ ಓಡ್ತಾ ಇರೋದು? ಬಸ್ ಬರುತ್ತೆ ಇವಾಗ, ಬಸ್ಸಿಗೆ ರೀಚ್ ಆಗಬೇಕು. ಸೊ ಅದಕ್ಕೆ ಓಡ್ತಾ ಇದ್ದೀನಿ. ಏನು ಗೊತ್ತಾ ಫ್ಯಾಮ್, ಬಸ್ ಬರುತ್ತೆ, ಟೈಮ್ ಆಗೋಯ್ತು. ಬೈಕ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಇವತ್ತು ಬಸ್ಗೆ ಹೋಗ್ಬೇಕು. ಸೊ ಅಲ್ಲಿಂದ ಓಡೋಗಿ ಬಂದಿದ್ದೀನಿ. ಟೈಮ್ ಆಗಿರೋದಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕು. ಬೈಕ್ ಇಲ್ಲ ಅಂದ್ರೂ ಕಷ್ಟಪಡಬೇಕು. ಬಟ್ ನಾನು ಬೈಕ್ ಇದ್ರೂ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಬೆಳಗ್ಗೆ. ಸೊ ಇವಾಗ ಬಸ್ ಬರುತ್ತೆ, ಹೋಗೋಣ. ಬಸ್ಸು ಬಂತು. ಸೊ ಹತ್ತಾನ ಇವಾಗ ಅಲ್ಲಿಂದ ಬಸ್ ಹತ್ಕೊಂಡು ಬಂದು ನಾನು ನಮ್ಮ ದೋಸ್ತರವರು ಅಂಗಡಿಯಲ್ಲಿದ್ದೀನಿ. ಸೊ ನಾನಿವತ್ತು ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.